ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಅಕ್ಕ ಬಾವಾ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬರ್ಬೋದಾ? ಆಲ್ರೆಡಿ ಒಳಗೆ ಇದ್ಯಾ, ಇನ್ ಬರ್ಬೋದಾ ಅಂತ ಬೇರೆ ಕೇಳ್ತಿದ್ಯಾ? ಬಂದು ನಿಂತು ಆಗಿದೆಯಲ್ಲ, ಇನ್ನೇನು? ಹೊಯ್, ಏನಿದು ಲೋಟ? ಏನಿದೆ? ಓ ಇದಾ, ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವೀಟ್ ಆಗಿರೋರ್ಗೆ ಸ್ವೀಟ್ ಆಗಿರೋ ಬಿಸಿ ಬಿಸಿ ಪಾಯಸ ತಂದಿದ್ದೀನಿ. ಯಾರಿಗೆ? ಇನ್ಯಾರಿಗೆ? ಇಲ್ಲಿ ಸ್ವೀಟ್ ಆಗಿರೋರು ಯಾರಿದ್ದಾರೆ? ನಿಮಗೆ ಬಾವಾ. ಅಯ್ಯೋ, ನನ್ನ ಹೊಟ್ಟೆ ಆಲ್ರೆಡಿ ಕನ್ನಂಬಡಿ ಕಟ್ಟೆ ಆಗೋಗಿದೆ. ಇದನ್ನ ಕುಡಿದ್ರು ಹೊಟ್ಟೆ ಉತ್ಕೊಂಡು ಬ್ಲಾಸ್ಟ್ ಆಗ್ಬಿಡುತ್ತಷ್ಟೇ. ಆ ಥರ ಎಲ್ಲ ಏನೂ ಆಗಲ್ಲ, 1 ಗ್ಲಾಸ್ ಅಲ್ವಾ, ಕುಡೀರಿ. ಅಯ್ಯೋ ಬೇಡ ಸಪ್ತಮಿಯವ್ರೆ, ದಯವಿಟ್ಟು ಖಂಡಿತ ಬೇಡ, ನನ್ನ ಕೈಲಾಗಲ್ಲ. ಸರಿ ಅಕ್ಕ, ನಾನು ಹೊರಡ್ತೀನಿ. ಹೋಗಿ ಅಪ್ಪನ ಹತ್ರ ಅಪ್ಪ ನಿಮ್ಮ ಅಳಿಯಂದ್ರು 1 ಗ್ಲಾಸು ಪಾಯಸ ಕುಡಿಲಿಲ್ಲ ಅಂತ ಹೇಳ್ತೀನಿ. ಆಗ ಅಪ್ಪ ಬರೀ 1 ಗ್ಲಾಸ್ ಪಾಯಸ ಜೊತೆ ಬರಲ್ಲ, ಇಡೀ ಪಾತ್ರೆಯಲ್ಲಿ ಪಾಯಸ ತಗೊಂಡ್ ಬರ್ತಾರೆ. ಅದ್ರ ಜೊತೆಗೆ ಸ್ವೀಟು ತಗೊಂಡ್ ಬರ್ತಾರೆ. ಅಯ್ಯೋ, ನಿಮ್ಮ ತಂದೆ ತೋರಿಸೋ ಸಾಗರದಷ್ಟು ಪ್ರೀತಿನ ನನ್ನ ಕೈಲಿ ತಡ್ಕೊಳ್ಳೋದಿಕ್ಕಾಗಲ್ಲ. 1 ಗ್ಲಾಸ್ ತಾನೆ, ಕುಡಿತೀನಿ. ಕುಡು. ರೀ, ನಿಧಾನ ಕುಡೀರಿ, ನಿಧಾನ. ತಗೋತಾಯಿ, ಮುಗೀತು. ಬಾವಾ, ಬೇರೆ ಏನಾದ್ರೂ ಕೊಡ್ಲಾ? ಏನು ಬೇಡ ನಮ್ಮ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾನೇ ಕೊಡ್ತೀನಿ ಈಗ. ಅಯ್ಯಯ್ಯೋ, ನಿಮ್ಮಿಬ್ರು ಸವಾಸನೆ ಬೇಡ ನನ್ಗೆ. ಯಪ್ಪ, ಏನ್ರಿ ನೀವು, ಹೊಟ್ಟೆ ತುಂಬ ಹೊಟ್ಟೆ ನೋವಾಗ್ತಿದೆ ಅಂತ ನಾನು ಒದ್ದಾಡ್ತಿದ್ರೆ ನೀವ್ ನೋಡಿದ್ರೆ ನಗಾಡ್ತಿದ್ದೀರಲ್ರಿ. ಹೊಟ್ಟೆ ತುಂಬಿದೆ ಅಲ್ವಾ, ಅದನ್ನ ಸರಿ ಮಾಡಕ್ಕೆ ನನ್ನ ಹತ್ರ ಒಂದು ಐಟಮ್ ಇದೆ. ಐಟಮ್ಮ? ಕೊಡಿ. ಆಸೆ ನೋಡು, ನೀವ್ ಅನ್ಕೊಂಡಿರೋ ಐಟಮ್ ಅಲ್ಲ ಅದು, ಇದು ಬೇರೆನೇ ಐಟಮ್. ಬೇರೆ ಐಟಮ್ಮ? ಎಲ್ಲಿದೆ? ಇಲ್ಲಿ ಬರುತ್ತಲ್ಲ. ಹೇಗೆ? 1 ನಿಮಿಷ. ಟಂಟಡಾನ್. ಏನ್ರಿ ಇದು ಜಾದು? ಎಲೆ, ಅಡಿಕೆ, ಸುಣ್ಣ ಎಲ್ಲ ಬಂದ್ಬಿಟ್ಟಿದೆ. ಈಗ ಎಲೆ ಅಡಿಕೆ ತಿಂದ್ರೆ ಡೈಜೆಷನ್ ಸರಿಯಾಗತ್ತೆ, ಹೊಟ್ಟೆ ಭಾರನೂ ಕಮ್ಮಿ ಆಗತ್ತೆ. ಆಮೇಲೆ ಇದನ್ನ ತಿನ್ನೋದ್ರಿಂದ ಇನ್ನೊಂದು ವಿಷಯ ತಿಳಿಯತ್ತೆ. ಏನ್ ವಿಷಯ? ಗಂಡಂಗೆ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಎಲೆ ಅಡಿಕೆ ತಿಳಿಸುತ್ತಂತೆ. ಅದೇಗೆ? ಎಲೆ ಅಡಿಕೆ ತಿಂದ್ಮೇಲೆ ನಿಮ್ ನಾಲ್ಗೆ ತುಂಬಾ ಕೆಂಪಾಗಿದ್ರೆ ನೀವು ನಿಮ್ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀರಾ ಅಂತ. ಅರೆ, ಯಾಕೆ ಒಂಥರ ಆಡ್ತಿದ್ದೀರಾ? ನಿಮ್ಗೆ ನನ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಇದೆ, ತುಂಬಾನೇ ಇದೆ. ಅದನ್ನ ನೀವೇನ್ ಹೇಳೋದ್ ಬೇಕಾಗಿಲ್ಲ, ನಿಮ್ ನಾಲ್ಗೆನೆ ಹೇಳುತ್ತೆ. ತಗೊಳ್ಳಿ, ತಿನ್ನಿ. ಬೇಗ ಆಗಿರಿ, ನಾನ್ ನಿಮ್ ನಾಲ್ಗೆ ನೋಡ್ಬೇಕು. ಒಂದ್ ವೇಳೆ ನಾಲ್ಗೆ ಕೆಂಪಾಗಿಲ್ಲ ಅಂದ್ರೆ ನನಗೆ ಸಪ್ತಮಿ ಮೇಲೆ ಪ್ರೀತಿ ಇಲ್ಲ ಅಂತ ಆಗ್ಬಿಡುತ್ತೆ. ಆಮೇಲೆ ನನ್ನ ಜಜ್ಜಿ ಅಪ್ಪಚ್ಚಿ ಮಾಡೋದಂತೂ ಗ್ಯಾರಂಟಿ. ಏನಪ್ಪ ಮಾಡೋದು? ಸಾಕು, ಎಲ್ಲಿ ಆ ಮಾಡಿ ನಾಲ್ಗೆ ತೋರಿಸಿ. ಇದು ಯಾಕ್ರಿ? ನಾಲ್ಗೆ ಕೆಂಪಾಗಿಲ್ವಾ?
ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೀವೇ ಕನ್ನಡಿಯಲ್ಲಿ ನೋಡಿ ಬನ್ನಿ. ರೀ ಅಯ್ಯಯ್ಯೋ, ನೋಡ್ಕೊಳ್ಳಿ. ಸಪ್ತಮಿ ಅವರೇ, ನೀವೇ ಹೇಳ್ಬಿಡಿ ಅಲ್ಲ. ನಾನು ಏನೂ ಹೇಳಲ್ಲ, ನೀವೇ ನೋಡ್ಕೊಳ್ಳಿ. ಏ ನಾಲ್ಗೆ ಕೆಂಪಾಗಿದೆಯಲ್ರಿ, ಅಂದ್ರೆ ನಿಮ್ ಮೇಲ್ ನನಗೆ ತುಂಬಾನೇ ಪ್ರೀತಿ ಇದೆ. ಹಾಗಿದ್ರೆ ಇಷ್ಟೊತ್ತು ಮಾಡಿದಿಲ್ಲ ನಾಟಕನ? ನಿಮ್ಮನ್ನ ಬಾರೆ. ಏನಾಯ್ತಮ್ಮ? ಬಾರೆ, ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಕೂತ್ಕೋ ಕೂತ್ಕೋ. ಅದೇನು ಅಂದ್ರೆ ಚಿಕ್ಕ ಮಕ್ಕಳು ಮುಂದೆ ಈ ವಿಷಯ ಮಾತಾಡಕ್ಕಾಗಲ್ಲ. ಅಮ್ಮ, ಏನಿದು ಅಮ್ಮ ಮಗಳು ಇಬ್ರು ಏನೋ ಗುಟ್ಟಾಗಿ ಮಾತಾಡ್ತಿದ್ದೀರಲ್ಲ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಯಾರು ಇಲ್ಲಿಗೆ ಬಾ ಅಂತ ಹೇಳಿದ್ದು? ರಾಣಿ ಮನೇಲಿ ಇರು ಅಂತ ಹೇಳಿದೆ ತಾನೆ? ಯಾಕೆ ಬಂದೆ ಇಲ್ಲಿಗೆ? ಹೋಗೆ. ಅಲ್ಲಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಹೋಗು, ಮೊದ್ಲು ಹೋಗು ರಾಣಿ ಮನೆಗೆ. ಅಲ್ಲ ಅಮ್ಮ, ಅವಳಿದ್ರೆ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಸಪ್ತಮಿ. ನೋಡು, ಫಸ್ಟ್ ರಾಣಿ ಮನೆಗೆ ಹೋಗು. ಸರಿ ಆಯ್ತು, ಹೋಗ್ತೀನಿ ಬಿಡಿ. ಹೋಗು. ಏ ನಮ್ರತ, ಎಲ್ಲಿ ಹೋಗ್ತಿದ್ಯಾ? ರಾಣಿ ಅಕ್ಕ ಮನೆಗೆ ಹೋಗ್ತಿದ್ದೀನಪ್ಪ. ಅವ್ರ ಮನೆಗೆ ಯಾಕೆ ಹೋಗ್ತಿದ್ಯಾ? ಅಮ್ಮ ಅಕ್ಕ ಜೊತೆ ಏನೋ ಮಾತಾಡ್ಬೇಕು, ನೀನ್ ಇಲ್ಲಿ ಇರ್ಬೇಡ ಹೋಗು ಅಂತ ಬೈತ್ ಕಳ್ಸಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನ್ ಇಲ್ಲಿ ಇರಲ್ಲ ಅಪ್ಪ, ಇಲ್ಲಿದ್ರೆ ಯಾವಾಗ್ಲೂ ಬೈತಾನೆ ಇರ್ತಾರೆ. ನಾನು ಹೋಗ್ತೀನಿ. ನೋಡೆ, ಇದು ಚಿಕ್ಕ ಮಕ್ಕಳು ಕೇಳಿಸ್ಕೊಳ್ಳೋಂತ ವಿಷಯ ಅಲ್ಲ. ಅದಕ್ಕೆ ಅವಳನ್ನ ಆಚೆ ಕಳ್ಸಿದ್ದು. ಸರಿ ಅಮ್ಮ, ಈಗ ಹೇಳಿ. ನೋಡು ಸಪ್ತಮಿ, ನಿನ್ಗೀಗ ಮದುವೆ ಆಗಿದೆ. ಹಾಗಾಗಿ ನಿನಗಷ್ಟೇ ಈ ವಿಷಯ ಗೊತ್ತಾದ್ರೆ ಸಾಕು. ನಮ್ಮ ಅಕ್ಕ ಗೌರಿ ಇದ್ದಿದ್ರೆ ಗಂಡನ್ ಮನೇಲಿ ಯಾವ ತರ ಇರ್ಬೇಕು, ಗಂಡನ್ ಜೊತೆ ಯಾವ ತರ ನಡ್ಕೋಬೇಕು ಅಂತ ಹೇಳ್ಕೊಡ್ತಿದ್ಲು. ಈಗ ತಾಯಿ ಸ್ಥಾನದಲ್ಲಿ ಗೌರಿ ಅಕ್ಕನ್ ಬದಲು ನಾನಿದ್ದೀನಿ. ನಾನ್ ಹೇಳೋ ವಿಷಯ ಕೇಳಿಸ್ಕೊಂಡ್ರೆ ನಿನ್ ಬದುಕು ಬಂಗಾರ ಆಗತ್ತೆ. ನಾನ್ ಹೇಳ್ದಂಗ್ ಕೇಳ್ತೀಯ ಅಲ್ವಾ ಸಪ್ತಮಿ? ಏನಮ್ಮ ಈಗ ಕೇಳ್ತಿದ್ದೀರಾ? ನೀವ್ ಏನೇ ಹೇಳಿದ್ರು ನಾನು ಅದನ್ನ ಕೇಳ್ತೀನಿ. ಏನ್ ಹೇಳಿ? ನೋಡೆ, ಈ ಮನೆಯಲ್ಲಿ ನಿನ್ನ ನಾವು ಮಹಾರಾಣಿ ತರ ನೋಡ್ಕೊಂಡಿದೀವಿ.